ಏನೋ ಆಗಿದ್ದಾಯ್ತು ಅಂತ ಮರೆತು ಒಂದು ಫೋನ ಮೆಸೇಜ ಮಾಡ್ಬೋದಿತ್ತು. ರಾತ್ರಿ ಜಗಳ ಆದಾಗಿಂದ ಒಂದು ಫೋನ್ ಕಾಲ್ ಮಾಡೋಕ್ಕಾಗಲ್ವಾ? ಅಂದರೆ ಇವ್ರಿಗೆ ನಾನು ನನ್ನ ಪ್ರೀತಿ ಅಂದರೆ ಏನೂ ಅಲ್ಲ ಅಂತ ಅರ್ಥನಾ? ಅವರಾಗೆ ಫೋನ್ ಮಾಡಲಿ, ನಾನಂತರೂ ಮಾಡೋಕ್ಕೋಗಲ್ಲ. ಅದೇನಾಗುತ್ತೋ ನಾನು ನೋಡ್ತೀನಿ. ಮೇಷ್ಟ್ರೆ, ಏನಾಯ್ತು ಮೇಷ್ಟ್ರೆ? ಯಾರಿಗೂ ಬೈಕೊಂಡು ಓಡಾಡ್ತಿದ್ದೀರಾ? ಏನಿಲ್ಲ, ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ದೆ. ಹಿಂಗ್ ಒಬ್ರೇ ಮಾತಾಡ್ಕೊಂಡು ಓಡಾಡ್ತಿದ್ರೆ ನಾವೇನ್ ಅನ್ಕೋಬೇಕು ಮೇಷ್ಟ್ರೆ? ಏನಿಲ್ಲ ಆಂಟಿ, ಹೀಗೆ ಏನೋ ಮಾತಾಡ್ತಾ ಇದ್ದೆ. ಮೇಷ್ಟ್ರೆ, ನೀವ್ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ವಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಮತ್ತೆ ನಿಮ್ ಕಣ್ಣ್ಯಾಕ್ ಕೆಂಪಗಿದೆ? ಹೌದಾ? ಏನೋ ಗೊತ್ತಿಲ್ಲ. ನನಗೇನೋ ನೀವು ಅರ್ಚನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಏನ್ ಮಾಡೋದು ಮೇಷ್ಟ್ರೆ, ನಮ್ ದೀಪ ಮಾಡಿದ ಎಡವಟ್ಟಿಂದ ಆ ಮನೇಲಿ ಮತ್ತೆ ನಿಮ್ಗೆ ಅವಮಾನ ಆಗೋಂಗಾಯ್ತು. ಆ ಮನೇಲಿ ಯಾರು ನಿಮ್ಮನ್ನ ಕ್ಯಾರಿ ಅನ್ಲಿಲ್ಲ. ಅದರಲ್ಲಿ ದೀಪದ್ದೇನೂ ತಪ್ಪಿಲ್ಲ ಬಿಡಿ. ನನ್ನ ಹಣೆ ಬರ ಸರಿ ಇಲ್ಲ ಅಂದಾಗ ಯಾರೇನೇ ಪ್ರಯತ್ನ ಪಟ್ಟರು ನನಗೆ ಒಳ್ಳೇದಾಗಲ್ಲ. ಹಂಗಂದ್ರೆ ಹೆಂಗೆ ಮೇಷ್ಟ್ರೆ? ನೀವು ಗಟ್ಟಿ ಮನ್ಸು ಮಾಡಿ ಆ ಮನೆಯವ್ರನ್ನ ಹೇಗಾದ್ರೂ ಮಾಡಿ ಒಪ್ಸಿ ಅರ್ಚನನ್ ಮದುವೆ ಆಗಿ. ಏನ್ ಮಾಡಿದ್ರು ಅವ್ರು ಒಪ್ಪಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಹಾ, ಹಾಗಾದ್ರೆ ನಿಮ್ಗಿರೋದು ಒಂದೇ ದಾರಿ ಮೇಷ್ಟ್ರೆ. ಏನು? ಓಡ್ ಹೋಗಿ ಮದ್ವೆ ಆಗೋದು. ಅಯ್ಯಯ್ಯೋ, ಹಾಗೆಲ್ಲ ಏನೂ ಮಾಡಲ್ಲ ಆಂಟಿ. ನಮ್ಮಿಬ್ರಿಗೂ ಅದಿಷ್ಟ ಆಗಲ್ಲ. ನಾವು ಮದುವೆ ಆದ್ರೆ ಎಲ್ರನ್ನ ಒಪ್ಸಿನೇ ಮದುವೆ ಆಗೋದು. ಮತ್ ಈಗ ತಾನೇ ಅವ್ರು ಒಪ್ಪಲ್ಲ ಅಂದ್ರಿ. ಅಂದ್ರೆ ಇವತ್ತಲ್ಲ ನಾಳೆ ನಮ್ಮಿಬ್ರು ಪ್ರೀತಿನ ಅವ್ರ ಮನೆಯವ್ರು ಒಪ್ತಾರೆ ಅನ್ನೋ ನಂಬಿಕೆ ನಮ್ಮಿಬ್ರಿಗೂ ಇದೆ. ಒಪ್ಲೇ ಇಲ್ಲ ಅಂದ್ರೆ ಹೆಂಗೆ ಮೇಷ್ಟ್ರೆ? ಸಾಯೋವರೆಗೂ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತೀವಿ ಅಷ್ಟೇ. ಅಲ್ಲಿಗೆ ನಿಮ್ ಮದ್ವೆ ಕತೆ? ಪ್ರೀತಿ ಮಾಡಿದವರು ಮದುವೆ ಆಗ್ಲೇಬೇಕಂತ ಯಾರು ಹೇಳಿಲ್ಲ ಅಲ್ವಾ? ನೀವ್ ಹೇಳೋದು ನಿಜಾನೇ ಮೇಷ್ಟ್ರೆ. ಆದ್ರೂ ನಿಮ್ಮ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ ಮೇಷ್ಟ್ರೆ. ನಿಮ್ಮನ್ನ, ನಿಮ್ ಪ್ರೀತಿನ ಆ ಕಳಶೇಶ್ವರನೇ ಕಾಪಾಡ್ಬೇಕು. ತಾಯಿ ಅನ್ನಪೂರ್ಣೇಶ್ವರಿ, ನೀನು ಕಾಪಾಡಮ್ಮ. ನಮ್ಮ ಪ್ರೀತಿ ಯಾವಾಗಲೂ ಗಟ್ಟಿಯಾಗೇ ಇರುತ್ತೆ. ಏನೋ ಜಗಳ ಆದಾಗ ಈ ಥರ ಮನ್ಸಿಗೆ ಟೆನ್ಷನ್ ಆಗುತ್ತೆ ಅಷ್ಟೆ. ಏನು ಮಾಡಲಿ? ಈಗ ನಂತರನೇ ಅರ್ಚನವರು ಊಟ ನಿದ್ರೆ ಬಿಟ್ಟಿರ್ತಾರ ಅಲ್ಲ? ಇವ್ರ ಬಗ್ಗೆ ನಾನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀನಿ. ಇವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ? ನಾನಂತರೂ ಫೋನ್ ಮಾಡೋಕ್ಕೋಗಲ್ಲ. ಜಗಳ ತೆಗ್ದಿದ್ದು ಅವರೇ ಮಾಡಲಿ. ಬೇಕಿದ್ರೆ ಅವ್ರ ಬಗ್ಗೆ ವಿಚಾರಿಸೋಕೆ ದೀಪಂಗೆ ಫೋನ್ ಮಾಡ್ಬೋದು.